ನಾವೆಲ್ಲರೂ ಗಣರಾಜ್ಯೋತ್ಸವವನ್ನ ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬದ ತರ ಆಚರಿಸ್ತೀವಿ ಅಲ್ವಾ? ಆದ್ರೆ ಇದೇ ದಿನ ಒಬ್ಬ ಮರೆತು ಹೋದ ವೀರನನ್ನ ಗಲ್ಲಿಗೇರಿಸಲಾಗಿತ್ತು ಅಂದ್ರೆ ನಂಬಕ್ಕಾಗತ್ತಾ? ಈ ಒಂದು ವಿಶ್ಲೇಷಣೆಯಲ್ಲಿ ಭಾರತದ ಗಣರಾಜ್ಯೋತ್ಸವ ದಿನ ಅಂದ್ರೆ ಜನವರಿ 26ಕ್ಕೂ ಸರಿಯಾಗಿ 194 ವರ್ಷಗಳ ಹಿಂದೆ ಗಲ್ಲಿಗೇರಿಸಲ್ಪಟ್ಟ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಗೂ ಇರುವ ಒಂದು ಆಳವಾದ ಸಂಬಂಧವನ್ನ ನೋಡೋಣ. ಇಡೀ ಕಥೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ದುರಂತ ಅಂತ್ಯದಿಂದಲೇ ಶುರು ಮಾಡ್ಬೇಕಾಗತ್ತೆ. ರಾಯಣ್ಣನ ಕೊನೆಯ ದಿನಗಳು, ದ್ರೋಹ, ಅನ್ಯಾಯ ಮತ್ತು ಕೊನೆಗೆ ತ್ಯಾಗದ ಸುಳಿಯಲ್ಲಿ ಸಿಕ್ಕಿ ಎಲ್ಲವೂ ಬೇಗಬೇಗನೆ ನಡೆದುಹೋಗುತ್ತೆ. ಆ್ಯಂಡ್ ವಿಧಿಯ ಆಟ ನೋಡಿ, ಮುಂದೆ ಯಾವ ದಿನವನ್ನ ಭಾರತ ತನ್ನ ಗಣರಾಜ್ಯೋತ್ಸವ ಅಂತ ಸಂಭ್ರಮದಿಂದ ಆಚರಿಸ್ತೋ ಅದೇ ದಿನ ಅವರನ್ನ ಗಲ್ಲಿಗೇರಿಸಲಾಯಿತು. ಸರಿ, ಹಾಗಾದ್ರೆ ಈ ಯೋಧ ಹೇಗೆ ಒಂದು ದಂತಕಥೆಯಾದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅವರ ಬದುಕಿನ ಆರಂಭಕ್ಕೆ ಹೋಗೋಣ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದಂದೇ ಜನಿಸಿದು ನೋಡಿದ್ರೆ ರಾಯಣ್ಣನ ಹಣೆಬರಹದಲ್ಲಿ ವೀರತ್ವ ಮೊದಲೇ ಬರದಿತ್ತೇನೋ ಅನ್ಸುತ್ತೆ. ಚಿಕ್ಕಂದಿನಿಂದಲೇ ಗರಡಿ ಮನೆಯಲ್ಲಿ ಪಳಗಿದ ಇವರು ಕಿತ್ತೂರು ಸಂಸ್ಥಾನದ ಅತ್ಯಂತ ನಿಪುಣ ಯೋಧರಲ್ಲಿ ಒಬ್ಬರಾದ್ರು. ಅಷ್ಟೇ ಅಲ್ಲ, ರಾಣಿಯ ಪರಮ ಆಪ್ತನಾಗಿ ಬಲಗೈ ಬಂಟನಾಗಿ ಬೆಳೆದ್ರು. ಬ್ರಿಟಿಷರು ರಾಣಿ ಚೆನ್ನಮ್ಮರನ್ನ ಸೆರೆ ಹಿಡಿದಾಗ ರಾಯಣ್ಣ ಸುಮ್ನೇ ಕೂರ್ಲಿಲ್ಲ. ಶರಣಾಗಲು ಖಡಾಖಂಡಿತವಾಗಿ ಒಪ್ಲಿಲ್ಲ. ತಮ್ಮ ರಾಣಿಯ ಮೇಲೆ ಅದೆಷ್ಟು ನಿಷ್ಠೆ ಇತ್ತಂದ್ರೆ ಆಕೆನ ಬಿಡುಗಡೆ ಮಾಡಿಸಿಯೇ ಸಿದ್ಧ, ಇಲ್ದಿದ್ರೆ ಆ ಪ್ರಯತ್ನದಲ್ಲೇ ಪ್ರಾಣ ಬಿಡ್ತೇನೆ ಅಂತ ಒಂದು ದೊಡ್ಡ ಶಪಥವನ್ನೇ ಮಾಡಿದ್ರು. ನೋಡಿ, ಇದು ಕೇವಲ ಒಂದು ಪ್ರತಿಜ್ಞೆಯಾಗಿರ್ಲಿಲ್ಲ, ಅದೊಂದು ಯುದ್ಧದ ಘೋಷಣೆಯಾಗಿತ್ತು. ಕಿತ್ತೂರಿನ ಜನರಿಗೆ ಸ್ವಾಭಿಮಾನದ ಕರೆಯದು. ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಅದರ ಬುಡದಿಂದ ಅಲುಗಾಡಿಸೋಕೆ ಕಾರಣವಾದ ಒಂದು ದೊಡ್ಡ ದಂಗೆಯ ಆರಂಭದ ಕಿಡಿ ಇದಾಗಿತ್ತು. ಹಾಗಾದ್ರೆ ಈ ಒಬ್ಬ ವ್ಯಕ್ತಿ ಅಷ್ಟೊಂದು ದೊಡ್ಡ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಿಂಹಸ್ವಪ್ನ ಆಗಿದ್ ಹೇಗೆ, ಅವರ ಹೋರಾಟ ಹೇಗಿತ್ತು ಅಂತ ನೋಡೋಣ. ರಾಯಣ್ಣನದ್ದು ನೇರವಾದ ಯುದ್ಧವಾಗಿರಲಿಲ್ಲ, ಅದು ಗೆರಿಲ್ಲಾ ತಂತ್ರ. ಅಂದ್ರೆ ಬ್ರಿಟಿಷರನ್ನ ಹೊಂಚು ಹಾಕಿ ಹೊಡೆಯೋದು. ಏನಾಗ್ತಿದೆ ಅಂತ ಯೋಚನೆ ಮಾಡಿ ಪ್ರತಿದಾಳಿ ಮಾಡೋ ಮೊದ್ಲೇ ಕಾಡಿನಲ್ಲಿ ಮಾಯವಾಗೋದು. ಈ ತರಹದ ಅನಿರೀಕ್ಷಿತ ದಾಳಿಗಳಿಂದ ಬ್ರಿಟಿಷರು ಯಾವಾಗ್ಲೂ ಭಯದಲ್ಲೇ ಇರ್ತಿದ್ರು. ಅಷ್ಟೇ ಅಲ್ಲ, ಅವರ ಆಡಳಿತದ ದಾಖಲೆಗಳನ್ನೆಲ್ಲ ಸುಟ್ಟುಹಾಕಿ ಇಡೀ ಬ್ರಿಟಿಷ್ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತಗೊಳಿಸಿದ್ರು. ಅವರ ಚಾಣಾಕ್ಷತನಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಬ್ರಿಟಿಷರ ಹತ್ರ ದೊಡ್ಡ ಸೈನ್ಯ ಇತ್ತು ನಿಜ, ಆದ್ರೆ ಅದು ತುಂಬಾ ನಿಧಾನವಾಗಿತ್ತು. ರಾಯಣ್ಣ ತಮ್ಮ ಸೈನ್ಯದ ಚುರುಕುತನವನ್ನೇ ಒಂದು ದೊಡ್ಡ ಅಸ್ತ್ರ ಮಾಡ್ಕೊಂಡ್ರು. ಬ್ರಿಟಿಷರ ಬಲವನ್ನೇ ಅವರ ದೌರ್ಬಲ್ಯವನ್ನಾಗಿ ಮಾಡಿ ಅವರನ್ನ ಕಿರಿದಾದ ದಾರಿಗಳಿಗೆ ಸೆಳೆದು ಸುಲಭವಾಗಿ ಸೋಲಿಸ್ತಿದ್ರು. 3000 ಇದು ಸಣ್ಣ ಸಂಖ್ಯೆಯಲ್ಲ. ಆ್ಯಂಡ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಇದು ಕೇವಲ ಸೈನಿಕರ ಸಂಖ್ಯೆ ಆಗಿರ್ಲಿಲ್ಲ, ಇದೊಂದು ಜನಸಾಮಾನ್ಯರ ದಂಗೆಯಾಗಿತ್ತು. ರಾಯಣ್ಣನ ಹೋರಾಟ ಬರೀ ಒಂದು ಸೇನಾ ಕಾರ್ಯಾಚರಣೆಯಾಗಿ ಉಳಿದಿರ್ಲಿಲ್ಲ. ಬ್ರಿಟಿಷರ ಆಡಳಿತದಿಂದ ಬೇಸತ್ತೋಗಿದ್ದ ಕಿತ್ತೂರಿನ ಸಾಮಾನ್ಯ ಜನರು ಕೂಡ ರಾಯಣ್ಣನ ಸ್ವಾಭಿಮಾನದ ಕರೆಗೆ ಓಗೊಟ್ಟು ಅವರ ಜೊತೆ ಕೈಜೋಡಿಸಿದ್ರು. ಯುದ್ಧಭೂಮಿಯಲ್ಲಿ ಅಜೇಯನಾಗಿದ್ದ ರಾಯಣ್ಣನನ್ನ ಸೋಲಿಸೋದು ಅಸಾಧ್ಯ ಅಂತ ಬ್ರಿಟಿಷರಿಗೆ ಗೊತ್ತಾಯ್ತು. ಆಗ ಅವರು ತಮ್ಮ ಅತ್ಯಂತ ಹಳೆಯ ಮತ್ತೆ ಕೆಟ್ಟ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಹೌದು, ಬ್ರಿಟಿಷರು ಅಕ್ಷರಶಃ ರಾಯಣ್ಣನಿಗೆ ಹೆದರುತ್ತಿದ್ರು. ಯಾಕಂದ್ರೆ ಅವರು ಅದ್ಭುತ ಸೇನಾ ತಂತ್ರಜ್ಞ, ಗೆರಿಲ್ಲಾ ಯುದ್ಧದ ನಿಪುಣ. ನೇರ ಯುದ್ಧದಲ್ಲಿ ಅವರನ್ನ ಸೋಲ್ಸೋದು ಆಗದ ಮಾತು ಅಂತ ಬ್ರಿಟಿಷರಿಗೆ ಖಚಿತವಾಗಿ ಗೊತ್ತಿತ್ತು. ಹಾಗಾಗಿ ಅವರ ಗುರಿ ರಾಯಣ್ಣನ ಶೌರ್ಯ ಆಗಿರ್ಲಿಲ್ಲ, ಅವರ ನಂಬಿಕೆಯಾಗಿತ್ತು. ಅವರು ಮೋಸದ ಜಾಲ ಹೆಣೆದ್ರು. ರಾಯಣ್ಣನನ್ನ ಯಾರು ಹಿಡಿದು ಕೊಡ್ತಾರೋ ಅವರಿಗೆ ದೊಡ್ಡ ಬಹುಮಾನ ಅಂತ ಘೋಷಣೆ ಮಾಡಿದ್ರು. ದುರದೃಷ್ಟವಶಾತ್ ಲಕ್ಕಪ್ಪ ಅನ್ನೋ ವ್ಯಕ್ತಿಯ ರೂಪದಲ್ಲಿ ಅವರಿಗೆ ಒಬ್ಬ ದ್ರೋಹಿ ಸಿಕ್ಕೇಬಿಟ್ಟ. ಈ ಲಕ್ಕಪ್ಪ ರಾಯಣ್ಣನ ಸ್ನೇಹಿತನ ತರಾನೇ ನಡ್ಸಿದ. ಅವರ ಹತ್ತಿರದ ಬಳಗದಲ್ಲಿ ಸೇರ್ಕೊಂಡು ಎಲ್ಲ ರಹಸ್ಯಗಳನ್ನ ತಿಳ್ಕೊಂಡು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ಅವನ ಮನಸ್ಸಲ್ಲಿ ಸ್ನೇಹ ಇರ್ಲಿಲ್ಲ, ದ್ರೋಹದ ಯೋಜನೆ ಇತ್ತು. ರಾಯಣ್ಣನನ್ನ ಸೆರೆ ಹಿಡಿದಿದ್ದು ಬ್ರಿಟಿಷ್ ಸೈನಿಕರಲ್ಲ, ಬದಲಿಗೆ ತಾನು ನಂಬಿದ್ದ ಒಬ್ಬ ವ್ಯಕ್ತಿ. ಇದು ಅವರ ಹೃದಯಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಯುದ್ಧದಲ್ಲಿ ಸೋಲದ ವೀರ ನಂಬಿಕೆಗೆ ಸೋತ್ರು. ಆ ದ್ರೋಹದಿಂದ ಅವರು ಚೇತರಿಸಿಕೊಳ್ಳಲೇ ಇಲ್ಲ. ಅವರ ದೇಹವನ್ನ ಬೇಕಾದ್ರೆ ನಾಶ ಮಾಡ್ಬೋದು, ಆದ್ರೆ ಅವರ ಕಥೆ ಅಳಿಯಲಿಲ್ಲ. ಅದು ಆಗ ತಾನೇ ಶುರುವಾಗಿತ್ತು. ಆ ಒಂದು ನಾಟಕೀಯ ವಿಚಾರಣೆ ನಡಿಬೇಕಾದ್ರೆ ರಾಯಣ್ಣ ಧೈರ್ಯದಿಂದ ನಿಂತಿದ್ರು. ಕ್ಷಮೆಗಾಗಿ ಅವರು ಕೇಳಿಲ್ಲ, ಬದಲಿಗೆ ನೀವು ನನ್ನನ್ನು ಕೊಲ್ಲಬಹುದು, ಆದ್ರೆ ನನ್ನ ಸ್ಫೂರ್ತಿಯನ್ನು ಎಂದಿಗೂ ಕೊಲ್ಲಲು ಸಾಧ್ಯವಿಲ್ಲ ಅಂತ ಬ್ರಿಟಿಷರಿಗೆ ಸವಾಲ್ ಹಾಕಿದ್ರು. ಹಾಗೆ ಆ ಒಂದು ಕೊನೇ ಕೋರಿಕೆಯನ್ನ ಮುಂದಿಟ್ಟರು. ಹುತಾತ್ಮನ ತ್ಯಾಗ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನೋಡಿ, ಇವತ್ತು ರಾಯಣ್ಣ ಕರ್ನಾಟಕದ ಒಬ್ಬ ಹೀರೋ.
ಅವರ ಕಥೆಯನ್ನ ಜನಪದ ಗೀತೆಗಳಲ್ಲಿ ಹಾಡ್ತಾರೆ. ಅವರ ಪ್ರತಿಮೆ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಮತ್ತು ದೇಶದ ಪ್ರಮುಖ ರೈಲ್ವೆ ನಿಲ್ದಾಣವೊಂದಕ್ಕೆ ಅವರ ಹೆಸರಿಡಲಾಗಿದೆ. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಕ್ರಾಂತಿಯ ಒಂದು ಸಂಕೇತ. ಈ ಕಥೆಯನ್ನ ನೋಡ್ದಾಗ ನಮಗೆ ನೆನ್ಪಾಗೋದು ಒಂದೇ: ನಾವು ಆಚರಿಸೋ ಇತಿಹಾಸದ ಹಿಂದೆ ಭವಿಷ್ಯವನ್ನ ರೂಪಿಸಿದ ಅದೆಷ್ಟೋ ಹೇಳದ ಕೇಳದ ವೀರರ ಧೈರ್ಯದ ಕಥೆಗಳು ಅಡಗಿವೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.